ನಾವು ಉತ್ತರ ಕರ್ನಾಟಕ ಮಂದಿರಿ, ನಮಗ ಅಡಿಗೆ ಮಾಡಕ್ ಬೇಕು ಕೊತ್ತಂಬರಿ. ಉಪ್ಪಿಟ್ಟು ಉದುರು ಬಾಳ, ಉಳ್ಳಾಗಡ್ಡಿ ಪದ್ರ ಬಾಳ, ಕೊತ್ತಂಬರಿ ಹಾಕಿ ಮಾಡಿದ ಅಡಿಗೆ ರುಚಿ ಭಾಳ ಅಂದ್ರ ಭಾಳ. ವಾ ವಾ ಗಿರ್ಜಕ್ಕ, ನಿನಗೂ ಇಂಥವೆಲ್ಲ ಯಾಕೆ ಬರ್ತೈತೆ? ಕೊತ್ತಂಬರಿ ಅಕ್ಕ, ಕೊತ್ತಂಬರಿ ಎಂತ ಚಲೋ ಜವಾರಿ ಕೊತ್ತಂಬರಿ ಮಿನ ಮಿನ ಮಿಂಚಾಕತೈತಿ. ಬರ್ರಿ ಅಕ್ಕ ತಗೋ ಬರ್ರಿ. ಇವ್ರ ಯಾರೋ ಒಬ್ರು ಹೊರಗೆ ಬರುವಾರಲ್ಲ. ಕೊತ್ತಂಬರಿ ಅವ ಹೆಂಗೊಂದ ತಂಗಿ? ಯಮ್ಮ 20 ರೂಪಾಯಿ ಒಂದು ಕೊತ್ತಂಬರಿ, 20 ರೂಪಾಯಿ ಒಂದು ಕೊತ್ತಂಬರಿ. ಏನೇನ್ ಚಂದ ಮಾಡ್ಲಿ, ಒಮ್ಮೆ ಹೇಳಯ್ಯವ, ಹಂಗ್ಯಾಕ್ ಚೀರ್ತಿ? ನಾನು ಏನ್ ಕಿಮಿ ಕೇಳಿಸಲ್ಲ ಅಂತ ತಿಳ್ಕೊಂಡೇನ? ಅಂದ್ರ ಉಡ ಅಲ್ಬೇ, ಅದಕ್ಕ ಹಂಗ ಅನ್ನಿ. ನಿಂಗ ಎಷ್ಟು ಸಿಡ್ಬೇಕು ಹೇಳ್ಬೇಯಮ್ಮ. ಅವ್ವ ನಾವಲ್ಲೇ 20 ರೂಪಾಯಿ ಒಂದು ಸಿವಡ. ಅಯ್ಯೋ ಯಾಕೆ ಬೇಯಮ್ಮ ಹಂಗ್ಯಾಕ್ ಬೈ ತೆಗಿತಿ? 20 ರೂಪಾಯಿ ಒಂದು ಸಿವಡ ಅಂದ್ರ ಅಯ್ಯ ಹೋಗಿ ಹೋಗ. ಒಂದು ಕಾಯಿಪಲ್ಯ ಎಲ್ಲ ಏನಲ್ಲ, ಒಂದು ಕೊತ್ತಂಬರಿಗೆ 20 ರೂಪಾಯ. ಹೋಗೋಗ. ಈ ಯಾಕೆ ಬೇ ಹಂಗ್ಯಾಕಂತಿ? ಕೊತ್ತಂಬರಿನೂ ಅಡ್ಗಿಗೆ ಬೇಕಾ ಅಲ್ಲನ? ನೋಡ್ದಂಗಿ 5 ರೂಪಾಯಿಗೆ ಒಂದು ಸಿವಡ್ ಮಾಡಿ ಕೊಡ್ತೀರಿ ಕೊಡು. 1-2 ಸಿವಡ್ ತಗೋತಾನು, ಇಲ್ದರ ಏನ್ ಬ್ಯಾಡ ಬಿಡುವ. ಏನ್ ಬೇಯಮ್ಮ 5 ರೂಪಾಯಿಗೆ ಒಂದು ಸಿವಡ? 5 ರೂಪಾಯಿಗೆ ಒಂದು ಸಿವಡ್ ಮಾರ್ಕೊಂಡು ಹೋಗಿ ನಾ ಮನೆಗೆ ಹೋದ್ನಿ ಅಂದ್ರೆ ನಮ್ಮ ಅತ್ತಿ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾರ. ಎಲ್ಲಿ ಹೊಸ ಬರೀ ನಿಂಗೆ 5 ರೂಪಾಯಿಗೆ ಒಂದು ಕೊಡೋದು ಬೇಡ, ಏನು ಬೇಡ. ಆಯ್ತು ತಗೋ. ಅಯ್ಯ ನಿಂದಿರವ, ಹಂಗ ಹೊಂಟ ಬಿಟ್ಟಿಲ್ಲ. ವ್ಯಾಪಾರ ಅಂದ್ಮ್ಯಾಗ 10 ರೂಪಾಯಿ ಹೆಚ್ಚು 10 ರೂಪಾಯಿ ಕಮ್ಮಿ ಕೊಡ್ಬೇಕವ. ಏನ್ ಹಂಗ ಹೋಗ್ಬಿಡುದು? ಅಯ್ಯ ಇರ್ವಾತ್ ಬಿಡ್ಬೇಯಮ್ಮ, ನಿನ್ ರೇಟಿಗೆ ನಾ ಬರಲ್ಲ, ನನ್ನ ರೇಟಿಗೆ ನೀ ಬರವಲ್ಲಿ. ಮತ್ತೇನ್ ಮಾಡೋದು? ಮತ್ತ ಬಿಸಿಲು ಇರೋದ್ರಾಗ 5ನಷ್ಟು ಕೊತ್ತಂಬರಿ ಮಾರಿ ಮುಗಿಸ್ಬೇಕು. ನಾ ಬಿಸಿಲಿಗೆ ಬಾಡಿ ಬರ್ತಕ್ಕತಿ. ಹೋಗಿ ಬರ್ತೇನೆ ತಗೋ. ಅಯ್ಯ 10 ರೂಪಾಯಿ ಕೇಳಿದ್ರ ಕೊಡ್ತಿದ್ಲು, ಏನ್ ಮಾಡ್ತಿದ್ಲು? ಸಂತ್ಯಾಗ 30 ರೂಪಾಯಿ 40 ರೂಪಾಯಿ ಅಂದ್ರೂ ಕೊಟ್ಟ ಸುಮ್ಮನೆ ತಗೊಂಡ್ಬರ್ತಾರ. ಇಲ್ಲಿ ಹೊತ್ಕೊಂಡ್ ಮಾರವ್ರು ಬಂದ್ ಕೂಡ್ಲೆ 5 ರೂಪಾಯಿ ಕೊಡು 6 ರೂಪಾಯಿ ಕೊಡು ಅಂತ ಕೇಳ್ಕೊ ಅಂತ ನಿಂದಿರ್ತಾರ. ಇಲ್ಲಿ ಯಾರೋ ಹೊಂಟಾರು. ಕೊತ್ತಂಬರಿ ಅಕ್ಕ, ಕೊತ್ತಂಬರಿ ಅಕ್ಕಾರ, ಕೊತ್ತಂಬರಿ ಮಸ್ತ್ ಐತಿ ತಗೋಬರ್ರಿ. ಹೆಂಗವ ಒಂದ್ ಸಿವಡು? ಒಂದ್ ಐಡಿಯಾ ಮಾಡಿರಿ ಹೆಂಗ? 20 ರೂಪಾಯಿ ಹೇಳಿರ 5 ರೂಪಾಯಿ ಅಂತ ಕೇಳ್ತಾರ ಮಂದಿ. ಅದಕ್ಕೆ ನಾನು ಹೇಳುವಾಗ ಒಂದಿಟ್ಟು ಹೆಚ್ಚಿಗೆ ಹೇಳಿರ ಆಮೇಲೆ ನನ್ನ ರೇಟಿಗೆ ಬರ್ತಾರೋ ಏನೋ. ಅಕ್ಕಾರ 40 ರೂಪಾಯಿ ರೀ. ಏನೇ 40 ರೂಪಾಯಿ? ಏನ ತಂಗಿ, ಒಂದು ಕೊತ್ತಂಬರಿ ಶಿವಡಿಗೆ 40 ರೂಪಾಯಿ ಅಂದ್ರೆ ಯಾರು ನಂಬ್ತಾರನ? ಅಯ್ಯ ಯಾಕ್ರಿ ಅಕ್ಕಾರ, ಕೊತ್ತಂಬರಿ ನೋಡ್ರಿ, ಕೊತ್ತಂಬರಿ ನೋಡೇ ಮಾತಾಡ್ರಿ. ನಿನ್ನೆರ ಹೊಲ್ದಾಗಿಂದ ಕಿತ್ಕೊಂಡ್ಬಂದ ಇವತ್ತು ಮಾರಾಕ್ ಬಂದನು. ಕೊತ್ತಂಬರಿ ನೋಡಿರ ಹಂಗ ನೆದರ ಆಗ್ಬೇಕು ಹಂಗೈತ್ರಿ. ಇಂಥ ಕೊತ್ತಂಬರಿ ಹೋದ ಅಡ್ಗಿಗೆ ಹಾಕಿರ ಅಡಿಗೆನೂ ಘನ ರುಚಿ ಆಕತ್ರಿ. ಅದಕ್ಕೆ ಒಂದು ರೇಟ್ ಮಾಡಿ ತಗೋರಿ ಅಕ್ಕಾರ. ಅಲ್ಲವ ಏನ ನೀನು ಏನು ಭಾಳ ದುಬಾರಿ ಹೇಳಾಕತ್ತಿ ಬಿಡು. ಪೇಟ್ಯಾಗನ 25-30 ರೂಪಾಯಿ ಸಿಗ್ತಾವು, ನೀ ನೋಡಿರ 40 ರೂಪಾಯಿ ಹೇಳಾಕತ್ತಿ. ಅಲ್ರಿ ಅಕ್ಕಾರ, ನಾ ಹೇಳಿದ ರೇಟ್ಗೆ ನೀವೇನು ತಗೊಂಡ ಬಿಡ್ತೀರೇನ್ರಿ? ಕೇಳ್ರಿ ನೀವು ಒಂದು ಮಾತು. ವ್ಯಾಪಾರ ಅಂದಮೇಲೆ ಕೇಳುದು ಕೊಡೋದು ಇದ್ದದ್ದನ್ನ ರೀ. ತಂಗಿ 10 ರೂಪಾಯಿ ಕೇಳಿಬಿಡ್ಲೇನ? ಹ್ಞೂ ಅಷ್ಟ ಕೇಳ. ನೋಡುವ ತಂಗಿ, ನಿಂಗೂ ಬೇಡ ನಂಗೂ ಬೇಡ. ಏನು 40 ರೂಪಾಯಿ ಅಂದ್ರೆ ಭಾಳ ದುಬಾರಿ ಆತ್ ರೇಟು. ಒಂದು 10 ರೂಪಾಯಿಗೆ ಒಂದು ಶಿವಡ್ ಕೊಟ್ರೆ ತಗೋತಾನ ನೋಡುವ, 2 ಶಿವಡ್ ತಗೋತಾನ. ನೋಡ್ರಿ ನಾ ಹೇಳಿನ ಹೌದಿಲ್ರಿ? 20 ರೂಪಾಯಿ ಹೇಳಿರ ಅಮ್ಮ 5 ರೂಪಾಯಿ ಕೇಳ್ತ್ರಿ, 40 ರೂಪಾಯಿ ಹೇಳಿರ ಇವರು 10 ರೂಪಾಯಿ ಕೇಳಾಕತ್ತಾರ. ಇಲ್ರಿ ಅಕ್ಕಾರ, 10 ರೂಪಾಯಿಗೆ ಅದು ಕೊಡಕ್ ಆಗುದಿಲ್ರಿ. ಪೇಟ್ಯಾಗನ 30 ರೂಪಾಯಿ 25 ರೂಪಾಯಿ ಮರಕತ್ತಾರ್ರಿ. ನಾ ಹೆಂಗ 10 ರೂಪಾಯಿ ಕೊಡ್ಲಿ ಹೇಳ್ರಿ? ನೋಡುವ ತಂಗಿ, ನಮ್ಮ ಅಕ್ಕ ಮತ್ತ 5 ರೂಪಾಯಿ ಏರ್ಸಿಳು. ಇನ್ನೊಂದ್ ಕಡೆ ಮಾತು ಕೇಳ್ತಾವ ನೋಡು, ಅಷ್ಟು ಕೊಟ್ಟು ಬಿಡು. ಹ್ಞೂ ಕೇಳ್ರಿ ಅಕ್ಕಾರ. 20 ರೂಪಾಯಿಗೆ ಒಂದು ಸಿವಡ್ ಮಾಡಿ ಕೊಟ್ಬಿಡುವ, ಕರೆಕ್ಟ್ ಆಗಿ ಬಿಡ್ತೈತಿ. ವೆರಿ ಗುಡ್ ಕಿರಿಚಕ್ಕ, ವೆರಿ ಗುಡ್. ತಗೋರಿ ಅಕ್ಕಾರ, ತಗೋರಿ. ಕೊಡುವ ತಂಗಿ, ಒಂದು 2 ಸಿವಡ್ ಕೊಡು. ಯಾಕ ಇಲ್ಲೇ ಮುಂದೆ ಹೋದ್ರ ನಮ್ಮ ಮನಿ ಐತಿ, ನಾವು ರೊಕ್ಕ ತರೋದ್ಲೆ ಹಂಗ ಬಂದು ಆ ಕಡೆ ಬಂದ್ಬಿಡುವ, ಅಲ್ಲೇ ರೊಕ್ಕ ಕೊಡ್ತೇವಂತ. ತಗೋರಿ ಅಕ್ಕಾರ, ನಡೀರಿ. ಯವ್ವನವಲ್ಲೇ 2 ಸಿವಡ್ ಮರಾಕ ಗಮ್ ಗರದ್ ಹೋತ. ಅಲ್ಲ ಇವನಿಷ್ಟೂನು ಮಾರ್ಕೊಂಡ ಏನು ಮನೆಗೆ ಹೋಗುದು ಯಾವಾಗ? ನಮ್ಮ ಅತ್ತಿ ನನ್ನ ಹೋಗುದು ಉಪ್ಪು ಹಾಕ್ತಿರ್ತಾರ. ಅಲ್ಲ ಒಂದು ಬುಟ್ಟಿ ಕೊತ್ತಂಬರಿ ಸಿವಡ್ ಕೊಟ್ಟು ಕಳ್ಸಿರ ಏನು ಚಂದ ಹಾದ್ಲ ಮಾರಾಕಂತೆ. ಬಾರ್ವಾ ಅಕ್ಕ. ಹ್ಞೂ ಬಂದ್ರಿ ಅಕ್ಕಾರ. ಇವನ ಇವ್ರ ಕಡೆ ರೊಕ್ಕ ಇಸ್ಕೊಂಡ ಆ ಕಡೆ ದೊಡ್ಡವನಿಗೆರ ಹೋದ್ರ ಸರಿ. ಅಲ್ಲೇ ಮನಿಗಳು ಭಾಳ ಅದಾವು, ಅಲ್ಲೇರ ಎಲ್ಲಾರು ತಗೋತಾರನ ನೋಡೆ ಬಡ ಬಡ ಮಾರ್ಕೊಂಡ ಮನಿಗೆ ಹೋದ್ರ ಆತೈ. ಅಯ್ಯ ಸಾವಿತ್ರಿ ಇಲ್ಲಿ ಅದಾಳು. ಇವ ಏನು ಒಜ್ಜದವ ಇವ, ಎತ್ತಕ್ಕಾಗೋತ ಯವ್ವ ಕೈಯ ಯವ್ವ ಕಾಲ. ಅಯ್ಯ ಆಂಟಿಯರ ಇಷ್ಟು ಒಜ್ಜೆ ಪಾಪ, ನೀವು ಒಬ್ಬರೇ ಎದಕ್ಕೆ ಹೊತ್ಕೊಂಬರಕ್ಕೆ ಹೋಗಿದ್ರಿ? ಅಯ್ಯ ಮತ್ತೆ ಯಾರು ಹೊತ್ಕೊಂಬಂದು ಕೊಡ್ಬೇಕವ ನನಗ? ನಾನೇ ಹೊತ್ಕೊಂಬರ್ಬೇಕಲ್ಲ. ಅಯ್ಯ ಅವನೇ ಕೇಳಿಸಿದೇವಾ? ಅಲ್ರಿ ಅಂಟ್ಯಾರ, ಅಲ್ಲಿಂದ ಇಲ್ಲಿ ಮಠ ಯಾರಾರ ಹೊತ್ಕೊಂಬರ್ತಾರನ್ರಿ ಇವನ್ನ? ನನ್ನ ಕರೆದಿದ್ರ ನಾ ಬರ್ತಿರ್ಕಿಲ್ಲನ್ರಿ? ಹೋಗ್ಲಿ, ಸೂರ್ಯ ಅದನ್ನ ಮನೆಯೊಳಗ ಅವರ ಬರ್ತಿದ್ದಲ್ರಿ. ಅಯ್ಯ ಇರ್ಲಿ ಬಿಡವ, ನನ್ನ ಗಂಡ ಮಕ್ಕಳಿಗೆ ನಾವು ಬೇಸರ ಆಗಿದೆವು, ಇನ್ನು ಮತ್ತೊಬ್ಬರ ಮಕ್ಕಳಿಗೆ ಎಲ್ಲಿ ಬೇಸರ ಆಗುನು? ನೋಡ್ರಿ ಅಂಟ್ಯಾರ,
ಹಂಗೆಲ್ಲ ಮಾತಾಡಬೇಡ್ರಿ. ಯಾರು ಮತ್ತೊಬ್ರು ಮಕ್ಕಳು ಅನ್ನಕ ಯಾರದಾರ್ರಿ? ನಾವೆಲ್ಲರೂ ಒಂದ ಅಂತ ಅನ್ಕೊಂಡ್ಮೇಲೆ ಎಲ್ಲರೂ ಒಂದ ರೀ. ನೀವು ಹಾಗೆಲ್ಲ ಏನು ಅನ್ಕೋಕ್ ಹೋಗ್ಬೇಡ್ರಿ. ಬರ್ರಿ ಒಳಗೆ. ಹ್ಞೂನವ ತಂಗಿ, ಇವನ್ನೆಲ್ಲ ಇಡಾಕ ಒಂದು ಮೂಲ್ಯಾಗ ಎಲ್ಲರ ಜಾಗ ಕೊಟ್ಬಿಡುವ ನನಗೆ. ಅದ ಮೂಲ್ಯಾಗನ ಇದ್ಕೊಂಡ ಒಂದು 4 ದಿನ ಇದ್ದ ಹೊಕ್ಕನಂತ ತಾಯಿ. ನೋಡ್ರಿ ನೀವು ಹಿಂಗೆಲ್ಲ ಮಾತಾಡಿರ ನಮ್ಮ ಮನ್ಸಿಗೆ ಭಾಳ ಬೇಜಾರಾಕತ್ ನೋಡ್ರಿ. ಅಲ್ಲ, ನೀವ್ಯಾಕೆ ಹೊರಗಿನವ್ರಕ್ಕೇರಿ? ನೀವು ಈ ಮನೆ ಹೆಣ್ಮಗಳಂದ್ಮೇಲೆ ನೀವು ಈ ಮನೆಯವ್ರನ ರೀ. ಅತ್ತಿಯರು ತಮ್ಮ ಕೊಲೆದಾಗನ ನಿಮಗೂ ಪಲ್ಲಂಗ್ ಹಾಕ್ಸಂತ ಹೇಳಿದಾರು. ಸೂರ್ಯ ಅವ್ನ ಗೆಳೆಯನ್ ಕರ್ಕೊಂಡ ಅಲ್ಲೇ ಪಲ್ಲಂಗ್ ಹಾಕ್ಸಕತ್ತಾನು. ನಡೀರಿ ಅಲ್ಲೇ ಹೋಗುನಂತ. ಇವ ಒಳ್ಳೆ ಚಲೋ ಆತು ಬಿಡು. ಆರಾಮ್ ಪಲ್ಲಂಗ್ ಮೇಲೆ ರಾಣಿಗತೆ ಮಕ್ಕೋಬೋದಂಗಾರ. ಯವ್ವ, ಪಲ್ಲಂಗಾಗಿಲ್ಲಂಗ ನನಗೆ ಯಾಕವ ತಂಗಿ? ಎಲ್ಲರ ಒಂದು ಮೂಲೆ ಜಾಗ ಕೊಟ್ಟ ಸಾಕಿತ್ತು. ಸುಳ್ಳ ಭಾಳ ತೊಂದರೆ ತಗೋಕತ್ರಿ ನೀವು. ಅಯ್ಯೋ, ತೊಂದರೆ ಎಲ್ಲ ಏನೂ ಇಲ್ರಿ. ಬರ್ರಿ ನೀವು ಒಳಗೆ. ಮೊದಲು ಇವನ್ನೆಲ್ಲ ಹೊತ್ಕೊಂಡು ಬಂದ ಸಾಕಾಗಿರ್ಬೇಕು. ಚಲೋ ತೆಗೆ ಒಂದು ಕಪ್ ಚಹಾ ಮಾಡಿಕೊಡ್ತಾನಂತ, ಕುಡ್ದ ಆರಾಮ್ ಕುಂದ್ರಂತ್ರ. ಬರ್ರಿ. ನಾ ಎಷ್ಟು ಹೇಳಿರು ಕೇಳುವಲ್ರಿ. ನಡೆಯವ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಅಂತೂ ನಾ ಏನು ಅನ್ಕೊಂಡಿದ್ನ್ಯೋ ಅದ್ರಂತ ಈ ಬಂದ ಈ ಮನೆಯೊಳಗೆ ಉಳದ್ ಬಿಟ್ನಿ ಅಂತೀರ. ನೀವು ಬರ್ರಿ, ನಾ ಚಹಾ ಇಡ್ತಾನಂತ್ರಿ ಹೋಗಿ. ಹ್ಞೂ ಸಾವಿತ್ರಿ, ಬನ್ನಿ ನಡಿ. ಇವ ಬರೀ ಚಾನ ಇಲ್ಲಿ ಬರೋ ಗತ್ಲಾಗ ಎಲ್ಲ ಅರಿವಿ ಹಂಚ್ತಿ ತುಂಬ್ಕೊಂಬರು ಅವಸರದಾಗ ಮನ್ಯಾಗ ನಾಷ್ಟಾನ ಮಾಡ್ಕೊಲಿಲ್ಲ. ಇಲ್ಲೇ ಬರಾತೇನಿ, ಇಲ್ಲೇ ಬಂದು ತಿಂದ್ರಾತ್ ಬಿಡು ಅಂತ ಹೇಳಿ. ಈಗರ ಹೊಟ್ಟಿ ರಕ್ಕ ಹಸ್ತತಿ. ಏನು ಮಾಡಲಿ? ಮಾಡೋದೇನ, ಏನಾರ ನಾಷ್ಟ ಮಾಡ್ಕೊಂಬ ಅಂತ ಹೇಳಿ ಸಾವಿತ್ರಿ ಹೇಳ್ಬಿಡ್ತೇನೆ ತಡಿ. ಸಾವಿತ್ರಿ, ಓರಿ ಅಂಟಿಯಾರ. ಏನಿಲ್ಲವಾ ಸಾವಿತ್ರಿ, ಬಿಸಿಲಾಗೈತಲ್ಲ, ಈ ಎಳೆದಾಗ ಚಹಾ ಕುಡಿದ್ರೆ ನನಗೆ ಎದೆ ಉರಿತೈತಿ. ಚಹಾ ಪಾ ಏನು ಬ್ಯಾಡ ಬಿಡತಂಗಿ. ಅಯ್ಯಂಟಿಯಾರ, ಚಹಾ ಬ್ಯಾಡ್ರಿ, ಮತ್ತು ಹಂಗೆ ಉಪವಾಸ ಇರ್ತೀರೇನ್ರಿ? ಹಂಗಾರ ಏನಾರ ನಾಷ್ಟಾರ ಮಾಡ್ಕೊಂಬರ್ಲೇನ್ರಿ ಅಂಟಿಯಾರ? ಬೇಡ, ನಾಷ್ಟ ಅದು ಏನು ಬೇಡ. ಈಗ ಮನ್ಯಾಗಿಂದ ಬರುವಾಗ ಹೊಟ್ಟೆ ತುಂಬ ತಿಂದನ ಬಂದನ, ಬೇಡ. ಅಯ್ಯ, ಮಾಡುವಲ್ರೇಕ. ಬರ್ರಿ ಅಂಟಿಯಾರ, ನಾಷ್ಟ ಮಾಡಂತ್ರೆ ಅಂತ. ನಾಷ್ಟ ಮಾಡ್ಕಾರ ಎದಿ ಉರಿಯಾತನತ್ತೀರಿ. ಒಂದಿವ್ಸ ತಣ್ಣಗ ಮಜ್ಜಿಗೆ ಮಾಡಿಕೊಡ್ತಾನಂತ, ಮಜ್ಜಿಗೆ ಕುಡಿದು ಬಿಡಂತ್ರೆ ಅಂತ. ಸಾವಿತ್ರಿ, ನನ್ನಿಂದ ನಿನಗೆ ಭಾಳ ತೊಂದರೆ ಆಗಾಕೈತಿವ ತಂಗಿ. ಮತ್ತು ನೀನು ಅಂಗಡಿಗೆ ಹೋಗ್ಬೇಕನೋ ಇನ್ನ? ಏನಿಲ್ಲ ಅಲ್ರಿ ಅಂಟಿಯಾರ, ಇವತ್ತು ಇವ್ರು ಹೋಗಿದಾರಲ್ರಿ, ನಾ ಹಿಂದಾಡೆ ಹೋಗ್ತೇನ್ರಿ. ಆತು ತಗೋರ್ವ ಸಾವಿತ್ರಿ. ಯವ್ವನ, ಇವನ್ನೆಲ್ಲ ಒಂದು ರೂಮ್ನಾಗ ಇಡಿಸ್ಕಾರ ಆರಾಮ್ ರಾಣಿ ಹಂಗ ಆ ರೂಮ್ನಾಗ ಉಳಿದು ಬಿಟ್ರೆ ಮುಗಿದು ಹೋತ್ ನೋಡಿನ. ನನ್ನ ಗಂಡ ನನ್ನ ಮಗ ದುಡ್ಯಾಕೆ ಹೋಗೋದವ್ರು ಬರೋ ಮಾಟ ನಂದರ ಏನೈತಿ? ಆರಾಮ್ ರಾಣಿಗತೆ ಇಲ್ಲೇ ಉಳಿದು ಬಿಡ್ತಾನಂತ. ಹೆಂಗಿದ್ರು ಸೇವಾ ಮಾಡಾಕ ಅದಾಳಲ್ಲ. ಅಂತೂ ಇಂತೂ ನಮ್ಮ ಅತ್ತಿ ಕೊಟ್ಟು ಕಳ್ಸಿದ ಕೊತ್ತಂಬರಿ ಎಲ್ಲ ಮಾರೀನಿ. ಈಗ ಸಮಾಧಾನ ಆತ್ರಿವ. ಹೋಗಿ ಬರ್ತೇನ್ರಿ ನಾ. ಇನ್ನ ನಮ್ಮ ಅತ್ತಿಗೆ ಲೆಕ್ಕ ಕೊಡ್ಬೇಕ್ರಿ. ಮತ್ತೆ ನೀವು ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಪ್ಲೀಸ್ ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೀನಿ. ಧನ್ಯವಾದಗಳು ಎಲ್ಲರಿಗೂ.